ಈಗ ನಾಳೆ ನಾಡಿದ್ದು ಮಾಸದ ಆದೇಶ ಕೊಡ್ತೀನಿ. ಒಟ್ಟು ಅಂದಾಜು ವೆಚ್ಚ ಜಿಲ್ಲೆ ಕಾವೇರಿ ರಾಮನಗರ ಟೆರಿಟೋರಿಯಲ್ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ತನಿಖೆ ಮಾಡಿದ್ದಾರೆ. ಅದನ್ನ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನ ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಎಲ್ಲೂ ಹ್ಯಾಬಿಟೇಷನ್ ಇರ್ತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದ ಈಗ ನಾಳೆ ನಾಡಿದ್ದು ಮಾಸದ ಆದೇಶ ಕೊಡ್ತೀನಿ. ಒಟ್ಟು ಅಂದಾಜು ವೆಚ್ಚ ಜಿಲ್ಲೆ ಕಾವೇರಿ ರಾಮನಗರ ಟೆರಿಟೋರಿಯಲ್ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ತನಿಖೆ ಮಾಡಿದ್ದಾರೆ. ಅದನ್ನ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನ ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಎಲ್ಲೂ ಹ್ಯಾಬಿಟೇಷನ್ ಇರ್ತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದ ಈಗ ನಾಳೆ ನಾಡಿದ್ದು ಮಾಸದ ಆದೇಶ ಕೊಡ್ತೀನಿ. ಒಟ್ಟು ಅಂದಾಜು ವೆಚ್ಚ ಜಿಲ್ಲೆ ಕಾವೇರಿ ರಾಮನಗರ ಟೆರಿಟೋರಿಯಲ್ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ತನಿಖೆ ಮಾಡಿದ್ದಾರೆ. ಅದನ್ನ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನ ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಎಲ್ಲೂ ಹ್ಯಾಬಿಟೇಷನ್ ಇರ್ತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದ ಈಗ ನಾಳೆ ನಾಡಿದ್ದು ಮಾಸದ ಆದೇಶ ಕೊಡ್ತೀನಿ. ಒಟ್ಟು ಅಂದಾಜು ವೆಚ್ಚ ಜಿಲ್ಲೆ ಕಾವೇರಿ ರಾಮನಗರ ಟೆರಿಟೋರಿಯಲ್ ಸೇರಿ ಒಟ್ಟು 300 ಕೋಟಿ ರೂಪಾಯಿ ಬೇಕು ಅಂತೇಳಿ ಅಂದಾಜು ವೆಚ್ಚವನ್ನು ತನಿಖೆ ಮಾಡಿದ್ದಾರೆ. ಅದನ್ನ ಚರ್ಚೆ ಮಾಡಿ ಮೊನ್ನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಶಾಶ್ವತ ಪರಿಹಾರವನ್ನ ನಮ್ಮ ಜಿಲ್ಲೆಗೆ ಕೊಡ್ತೇವೆ. ಅದು ಈಗ ಮನವಿ ಮಾಡಿದ್ದೇವೆ. ಏರಿಯಾ ಐಡೆಂಟಿಫೈ ಮಾಡಿ ಹೇಳಿದ್ದಾರೆ. ಎಲ್ಲೂ ಹ್ಯಾಬಿಟೇಷನ್ ಇರ್ತಕ್ಕಂಥ ಒಂದು ಪ್ರದೇಶ ಬೇಕು ಅಂತ ಹೇಳಿದ್ದಾರೆ. ಸುಮಾರು 2,000 ಹೆಕ್ಟೇರ್ ಜಾಸ್ತಿ ಇರ್ತಕ್ಕಂಥದ್ದು, ನೀರಿನ ಸೌಕರ್ಯ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ಹ್ಯಾಬಿಟೇಷನ್ ಇಲ್ಲದೆ ಜಾಗನ ಹುಡುಕ್ಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದಾಗಿದ್ದ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.